ನಮಸ್ತೆ ಎಲ್ರಿಗೂ. ಇತ್ತೀಚೆಗೆ ನನ್ನ ಸ್ಟೂಡೆಂಟ್ ಒಬ್ಬರು ಭೇಟಿಯಾಗಿದ್ದರು. ಓದಿದ್ದಾರೆ, ಒಳ್ಳೆಯ ಕೆಲಸದಲ್ಲಿದ್ದಾರೆ, ಆಮೇಲೆ ಒಳ್ಳೆಯ ಸಂಸಾರ, ಮಕ್ಕಳು ಎಲ್ಲ ಇದೆ. ಆದರೆ ಅವರಿಗೆ ಏನೋ ಸಂಕಟ, ಏನೋ ದುಃಖ ಮನಸ್ಸಲ್ಲಿ ಕಾಡ್ತಾ ಇತ್ತು ಅಂತ ಅವ್ರ ಮುಖ ನೋಡಿದ ಕೂಡಲೇ ಅನ್ನಿಸ್ತು. ಆಗ ಭೇಟಿ ಮಾಡ್ತಾ ಮಾಮೂಲಿ ಸಂಸಾರ ತಾಪತ್ರಯಗಳನ್ನೆಲ್ಲ ವಿಚಾರಿಸಿದಾಗ ಒಂದು ಮಾತು ಕೇಳೋದು, ಸರ್, ಎಲ್ಲ ಇದ್ದು ಈ ಮನಸ್ಸಿಗೆ ಅಶಾಂತಿ ಅಂತ ಹೇಳ್ತಾರಲ್ಲ, ಈ ದುಃಖ ಅಂತ ಹೇಳ್ತಾರಲ್ಲ, ಅದಕ್ಕೆ ಸರಿಯಾದ ಕಾರಣ ಏನು ಅಂತ ನೀವೇನಾದ್ರು ಹೇಳ್ಬೋದಾ? ಯಾಕಂದರೆ ಆಸೆ ದುಃಖಕ್ಕೆ ಮೂಲ ಅಂತಾರೆ, ಬಯಕೆಗಳಿಂದ ಮನುಷ್ಯನಿಗೆ ದುಃಖ ಅಂತಾರೆ. ಆದರೆ ಕೆಲವು ವಿಭೂತಿಗಳು ಅಥವಾ ಮಹಾತ್ಮರು ತುಂಬ ಶಾಂತಿಯಿಂದ ಇರ್ತಾರಲ್ಲ, ಅದು ನಮಗೆ ಹೆಂಗೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಎಲ್ಲರೂ ಕೇಳೋ ಪ್ರಶ್ನೆ ಅಂತ ಅನಿಸಿದ್ರು ನನಗೆ ಆಶ್ಚರ್ಯ ಅನಿಸಿದ್ದು ಎಲ್ಲವೂ ಇದೆ, ಆದರೆ ಏನೋ ಹುಡುಕಾಟ ಇದೆಯಲ್ಲ ಅಂತರಾಳದಲ್ಲಿ ಅಂತ ಅನಿಸಿ ನಾನು ಹೇಳಿದೆ, ಏನಿಲ್ಲ, ದುಃಖಕ್ಕೆ ಕಾರಣ ಮನುಷ್ಯನ ನೆನಪುಗಳು ಅಂತ. ಅದೆಂಗೆ ಸರ್ ನೆನಪುಗಳು? ನೆನಪುಗಳು ಅಂದರೆ ಒಳ್ಳೆಯ ನೆನಪುಗಳು ಅಂತ ಇರಬೇಕು. ಆ ಮಾಡಿದ ಕೆಲಸ ಯಶಸ್ವಿಯಾಗಿದ್ದರೆ ಅದು ಒಳ್ಳೆಯ ನೆನಪು, ಅದರಿಂದ ಇನ್ನಷ್ಟು ಒಳ್ಳೇದು ಮಾಡ್ಬೋದು ಅನ್ನೋದು ನಮಗೆ ಹುರುಪು ಕೊಡುತ್ತೆ. ಆವಾಗ ಜೀವನ ಸದಾ ಉತ್ಸಾಹ ಇರುತ್ತೆ. ಹೌದಾ ಅಂತ ಕೇಳಿದೆ. ಹೌದು ಸರ್. ಹಾಗಾದರೆ ಕೆಟ್ಟ ನೆನಪು ಅಂದರೆ ಯಾವುದು ಅಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಅದು ಆಗಿರಲ್ಲ, ನಮಗೂ ನಿರಾಶೆ ಆಗಿರುತ್ತೆ, ನಮ್ಮನ್ನು ನಂಬಿದ ಎಲ್ಲರಿಗೂ ನಿರಾಶೆ ಆಗಿರುತ್ತೆ. ಇದು ಮರೆಯೋಕ್ಕಾಗಲ್ಲ, ಇದು ಕೆಟ್ಟ ನೆನಪಲ್ವಾ? ಇದರಿಂದನೇ ಸಾಮಾನ್ಯ ದುಃಖ ಬರೋದು. ಏನೇ ಹೊಸ ಸಾಧಿಸೋಕ್ಕೆ ಹೋದರೂ ಹಳೆಯದನ್ನು ಮರೆಯೋಕ್ಕೆ ಆಗಲ್ಲ, ತಕ್ಷಣ ನೆನಪಿಗೆ ಬರುತ್ತಲ್ಲ, ಇದು ಒಂದು ದುಃಖಕ್ಕೆ ಕಾರಣ ಆಗ್ಬೋದು. ಹೌದಲ್ವ ಅಂದೆ. ಅದೆಲ್ಲ ಸರಿ ಸರ್, ಅದು ಸಹಜವಾಗೇ ಇರುತ್ತೆ. ಆಮೇಲೆ ಒಳ್ಳೆಯ ಕಾರ್ಯದಲ್ಲಿ ಯಶಸ್ಸು ಬಂದಾಗ ಮರ್ತು ಹೋಗುತ್ತಲ್ಲ, ಹಳೆ ದುಃಖಗಳೆಲ್ಲ ನೆನಪಿಟ್ಕೊಳ್ಳಲ್ಲ ಅಂತ ಹೇಳಿದ್ರು. ಹಾಂ ಸರಿ, ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಹೇಳಿದ್ರಲ್ಲ. ಈಗ ಒಂದು ವಿಷಯ ಯೋಚನೆ ಮಾಡೋಣ. ಪುನರಾಯ ಮಹಾಕಪಿ ಅಂತ ನಾನು ನಮ್ಮ ಗುರುಗಳು ಹೇಳಿದ ವಿಷಯಕ್ಕೆ ಬರ್ತೀನಿ. ಮನೆ ಮುರಿದ್ರೂ ಪರವಾಗಿಲ್ಲ, ಮನ ಮುರಿಬಾರ್ದು ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು ಅಂತ ಹೇಳಿದೆ. ಯಾಕೆ ಸರ್ ಹಂಗೆ ಹೇಳ್ತೀರಿ ಅಂದರೆ, ಮನೆ ಮುರಿದ್ರೆ ಹೊಸದು ಕಟ್ಬೋದು ಬಿಡಿ. ಹಳೆ ಮನೆ ಇರುತ್ತೆ, ಹೊಸದು ಕಟ್ಟಿದಾಗ ತುಂಬ ಸಮಾಧಾನ ಆಗುತ್ತೆ. ಹಳೆ ಮನೆಯಲ್ಲಿ ಇಲ್ಲದ ವಿಶೇಷಗಳನ್ನು ಹೊಸ ಮನೆಯಲ್ಲಿ ತುಂಬಿಸಿದ್ದೀನಿ ಅಂತ ಏನೋ ಸಾರ್ಥಕತೆ ಇರಲ್ವಾ? ಆಮೇಲೆ ಬಂದವರು ಹಳೆ ಮನೆಯನ್ನು ನೆನೆಸಿದ್ರು ಅದು ಚೆನ್ನಾಗಿತ್ತಲ್ವ ಅಂತ ಹೇಳಿದ್ರು, ಇಲ್ಲ ನೀವು ಹಾಗೆಲ್ಲ ಹೇಳೋದು ಬೇಡ, ನಮಗಿದೇ ಹೊಂದಿಕೆ ಆಗಿದೆ ಅಂತ ಹೊಂದ್ಕೊಳ್ಳಲ್ವಾ ಅಂತ ನಾನು ಕೇಳಿದೆ. ಹೌದು ಸರ್, ಇದು ಚೆನ್ನಾಗಿದೆ ಅಂತ. ಹಾಗಾದರೆ ಈ ದುಃಖವನ್ನು ಮರೆಯೋದು ಹೆಂಗೆ ಅಂದರೆ, ವಿಷ್ಣುವಿನ ಯೋಗ ನಿದ್ರೆಯನ್ನು ನೆನ್ಪಿಟ್ಕೊಳ್ಳಿ. ಯೋಗ ನಿದ್ರೆ ಮತ್ತು ವಿಯೋಗ ನಿದ್ರೆ ಅಂತ ಇದೆ. ಯೋಗ ನಿದ್ರೆ ಅಂದರೆ ಅದು ಸದಾ ಮುಗುಳ್ನಗುವ ನಿದ್ರೆ, ನೆಮ್ಮದಿಯ ನಿದ್ರೆ, ಅರೆಗಣ್ಣು ಮುಚ್ಚಿ ಕನಸು ಕಾಣುವ ನಿದ್ರೆ, ಸದಾ ಕನಸು ಕಾಣುವ ನಿದ್ರೆ. 14 ಸುರುಳಿಗಳ ಆದಿಶೇಷನನ್ನು ನೆನ್ಪಿಟ್ಕೊಂಡಿರಲ್ಲ. ಇದೆಲ್ಲ ಮನಃಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯ. ನಮ್ಮ ಗುರು ನರಸಿಂಹಶಾಸ್ತ್ರಿಗಳು ಬಿಡಿಸಿದ್ದು ಹೇಳ್ತೀನಿ ನಿಮಗೆ. 14 ಲೋಕಗಳ ಸಂಕೇತ ಅಂತಾರೆ ಆ ಸುರುಳಿಯನ್ನು. ಆಮೇಲೆ ಹಾಲು ಸಮುದ್ರ, ಕ್ಷೀರ ಸಮುದ್ರ, ಮನಸ್ಸು ಪ್ರಶಾಂತವಾಗಿರೋದು. ಅದರಲ್ಲಿ ವಿಷಭರಿತವಾದ 14 ಸುರುಳಿಯ ಆದಿಶೇಷನ ಮೇಲೆ ಪ್ರಶಾಂತ ಮನಸ್ಸಿನ ಭಗವಂತ ಮಲಗಿದ್ದಾನೆ ಅಂದರೆ ನಮ್ಮ ಮನಸ್ಸು ಎಂಥ ಅದ್ಭುತ ಅಂತ ಯೋಚನೆ ಮಾಡಿ. ನಾವು ಅದನ್ನು ನಡೆಸ್ದಂಗೆ ಇರುತ್ತಲ್ವಾ ಅಂತ ಕೇಳಿದೆ. ಮುಂದೆ ಹೇಳಿ ಸರ್ ಅಂತ. ಈಗ ಪರಮಾತ್ಮನಿಗೆ ಯಾಕೆ ದುಃಖ ಇಲ್ಲ ಅಂತ ಹೇಳಿದ್ರು ನಮ್ಮ ಗುರುಗಳು, ಕೇಳಿ. ಯಾಕಂದರೆ ಸದಾ ಹೊಸದನ್ನೇ ಸೃಷ್ಟಿಸುತ್ತಿರುವ ವ್ಯಕ್ತಿ ಪರಮಾತ್ಮ. ಅವನಿಗೆ ಗೊತ್ತಿರುತ್ತೆ ಹಳೇದು ಯಾವುದು ಶಾಶ್ವತ ಅಲ್ಲ, ಸೃಷ್ಟಿಸಿದ ಯಾವುದು ಶಾಶ್ವತ ಅಲ್ಲ. ಹೊಸದು ಅದು ಇರೋ ತನಕ ಶಾಶ್ವತವಾಗಿರುತ್ತೆ, ಮತ್ತು ಅದ್ರ ಜಾಗದಲ್ಲಿ ಹೊಸದು ಬರುತ್ತೆ. ನಾನು ಅದನ್ನ ಸೃಷ್ಟಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಹೌದಾ? ಇದು ಭಗವಂತನ ಯೋಗ ನಿದ್ರೆಗೆ ಕಾರಣ. ನಾವೆಲ್ಲ ಯೋಗ ನಿದ್ರೆಯನ್ನು ಹೊಂದಿರುವಂಥ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಯೋಗ ನಿದ್ರೆ ಬದಲು ವಿಯೋಗ ನಿದ್ರೆ ಮಾಡ್ತೀವಿ. ಅಂದರೆ ನಾನು ಏನು ಸಾಧಿಸಿದ್ನೋ ಅದೆಲ್ಲ ಬಿಟ್ಟು ಹೋಗುತ್ತಲ್ಲ ಅಂತ ದುಃಖ ಪಡ್ತಾನೆ ಇರ್ತೀವಿ. ಅದಕ್ಕೆ ನಮಗೆ ದುಃಖ ನಿರಂತರವಾಗಿರುತ್ತೆ ಅಂತ ಹೇಳಿದರು. ಇದು ನಿಮಗೆ ಗೊತ್ತಾಯ್ತಲ್ಲ ಅಂತ ಕೇಳಿದೆ. ಯಾಕಂದರೆ ಮನಸ್ಸಲ್ಲಿ ಸುಪ್ತ ಮನಸ್ಸು ಮತ್ತು ಲುಪ್ತ ಮನಸ್ಸು ಅಂತ ಇರುತ್ತೆ.
ಸುಪ್ತ ಮನಸ್ಸು ಅಂದರೆ ಅದು ಸದಾ ಕೆಲಸ ಮಾಡ್ತಾ ಇರೋವಂಥದ್ದು. ಮೇಲ್ನೋಟಕ್ಕೆ ಎಲ್ಲ ಸೃಷ್ಟಿಸ್ತಾ ಇರುತ್ತೆ, ಕಾರ್ಯ ಚಟುವಟಿಕೆ ಮಾಡ್ತಿರುತ್ತೆ. ಆದರೆ ಲುಪ್ತ ಮನಸ್ಸು ಸುಮ್ಮನೆ ಇರುತ್ತೆ. ಅದೊಂಥರ ಯೋಗ ನಿದ್ರೆಯಲ್ಲಿರುವ ಮನಸ್ಸು. ಅದು ನಿಶ್ಚಲವಾಗಿರುತ್ತೆ ಅಂತ ಅನಿಸಿದ್ರು ವಿಷ್ಣುವಿನ ಯೋಗ ನಿದ್ರೆಯ ಮನಸ್ಸು. ಅದನ್ನು ನಾವು ಜಾಗೃತಗೊಳಿಸಿದ್ದೇ ಆದರೆ ಸುಪ್ತ ಮನಸ್ಸಿನ ಮೇಲೆ ಹತೋಟಿ ಪಡಿಬೋದು. ಹಾಗಾಗಿ ನಾವು ದುಃಖಕ್ಕೆ ಕಾರಣವಾಗುವುದನ್ನು ತಪ್ಪಿಸ್ಬೋದು ಅಂತ ನಮ್ಮ ಗುರುಗಳು ಹೇಳಿದ್ರು. ಯಾವ ರೀತಿ ಹೊಸ ಮನೆಗೆ ಹೊಂದ್ಕೊಳ್ತೀವಿ ನೋಡಿ, ಹಾಗೆ ಪ್ರತಿಯೊಂದು ಹೊಸದೇ. ನಾವು ಸೃಷ್ಟಿಸಿದ ಯಾವುದೂ ಉಳಿಯೋದಿಲ್ಲ. ಅದು ಪ್ರತಿಯೊಂದು ಹೊಸದಕ್ಕೆ ಪ್ರಯತ್ನ ಪಡೋಣ. ಒಳ್ಳೆಯ ನೆನಪುಗಳೊಂದಿಗೆ ಇನ್ನಷ್ಟು ಹೊಸದನ್ನು ಸೃಷ್ಟಿಸೋಣ ಅಂತ ನೀವು ಯಾವಾಗ ಅಂದ್ಕೊಳ್ತೀರೋ ಅವಾಗ ದುಃಖ ಇರಲ್ಲ. ಈಗ ನೋಡಿ, ನಿಮಗೆ ಒಳ್ಳೆಯ ಕೆಲಸ ಇದೆ, ಓದಿದ್ದೀರಾ, ಒಳ್ಳೆಯ ಸಂಸಾರ ಇದೆ, ಒಳ್ಳೆಯ ಮಕ್ಕಳಿದ್ದಾರೆ, ಒಳ್ಳೆಯ ಸ್ನೇಹಿತರ ಬಳಗ ಇದೆ, ಎಷ್ಟೊಂದು ಒಳ್ಳೆಯದಿದೆ. ಆ ಒಳ್ಳೆಯದನ್ನು ಉಪಯೋಗಿಸ್ಕೊಂಡು ಮತ್ತಷ್ಟು ಒಳ್ಳೇದು ಮಾಡ್ಬೋದು. ಆ ಹಿಂದಿಂದೆಲ್ಲ ಮರೆತು ಬಿಟ್ಬಿಟ್ಟು ಈಗಿರೋದನ್ನು ಅನುಭವಿಸ್ತಾ ಇರೋಣ. ಆದರೆ ಅದೇ ಶಾಶ್ವತವಾಗಿರುತ್ತೆ ಅಂತ ತಿಳ್ಕೊಳ್ಳೋದು ಬೇಡ. ಯಾಕಂದರೆ ಅದು ಹೋಗುವಂಥದ್ದು ಅನ್ನೋ ಒಂದು ಮನಸ್ಥಿತಿ ಇರಲಿ ವಿಷ್ಣುವಿನ ಯೋಗ ನಿದ್ರೆಯಲ್ಲಿದ್ದಂಗೆ. ಯಾಕಂದರೆ ಅವನಿಗಾದರೆ ಹೊಸದನ್ನು ಸೃಷ್ಟಿಸಬಲ್ಲೆ ಅನ್ನೋ ಸಾಮರ್ಥ್ಯ ಇದೆ ಪರಮಾತ್ಮ. ನಾವು ಹೊಸದನ್ನು ಸೃಷ್ಟಿಸಬಲ್ಲೆವು ಅಂತ ವಿಶ್ವಾಸ ಅವನಂಗೆ ಇಟ್ಕೊಳ್ಳೋಣ. ಎಲ್ಲ ದುಃಖ ಮರೆಯಾಗುತ್ತಲ್ವಾ ಅಂತ ಕೇಳಿದೆ. ತುಂಬ ನಗ್ತಾ ಹೋದರು. ನಮ್ಮ ಗುರುಗಳ ಒಂದು ಪಾಠದಿಂದ ಒಂದು ಮನಸ್ಸಿಗೆ ಸಮಾಧಾನ ಕೊಟ್ಟಂಥ ತೃಪ್ತಿ ನನಗೂ ಇತ್ತು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.